ಆಟವಾಡಿ ಶಿಕ್ಷಣ ಪಡೆಯುವ ವಯಸ್ಸಲ್ಲಿ ಮಕ್ಕಳ ಆರೈಕೆಯಲ್ಲಿ ತೊಡಗಿರುವ ಬಾಲಕಿಯರು. ಬಾಲ್ಯ ವಿವಾಹ ಪಿಡುಗು ನಮ್ಮ ಸಮಾಜ ಇನ್ನೂ ಜೀವಂತವಾಗಿರೋದು. ನಾವು ನೀವೆಲ್ಲ ತಲೆ ತಗ್ಗಿಸುವಂತಾಗಿದೆ. ಬಾಲ್ಯ ವಿವಾಹ ತಡೆಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅಲ್ಲಲ್ಲಿ ತೆರೆಮರೆಯಲ್ಲಿ ಬಾಲ್ಯ ವಿವಾಹಗಳು ನಡೀತಾ ಇರೋದು ಒಂದ್ ಕಡೆಯಾದ್ರೆ, ಏನು ಅರಿಯದ ವಯಸ್ಸಲ್ಲಿ ಮಕ್ಕಳಿಗೆ ಜನ್ಮ ನೀಡಿ ಮಕ್ಕಳ ಆರೈಕೆಯಲ್ಲಿ ತಮ್ಮ ಬಾಲ್ಯವನ್ನ ಕಳೀತಾ ಇರೋದು ಮಾತ್ರ ದುರಂತವೇ ಸರಿ. ಅಷ್ಟಕ್ಕೂ ಈ ಬಾಲ್ಯ ವಿವಾಹ ಪಿಡುಗು ತಾಂಡವ ಆಡ್ತಾ ಇರೋ ಪಟ್ಟಣ ಯಾವುದು ಅಂತ ತಿಳ್ಕೊಳ್ಬೇಕಾದ್ರೆ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡ್ಲೇಬೇಕಾಗಿದೆ. ಪಾವಗಡದಲ್ಲಿ ಬಾಲ್ಯ ವಿವಾಹ ಇನ್ನೂ ಜೀವಂತ. ಸರ್ಕಾರಿ ಕಡತಗಳಲ್ಲಿವೆ ಬಾಲ್ಯ ವಿವಾಹಕ್ಕೆ ಪುರಾವೆಗಳು. ಜಗತ್ತು ಬದಲಾಗ್ತಾ ಇದೆ, ನಾವು ಬದಲಾಗ್ತಿದ್ದೇವೆ, ಜನರು ಕೂಡ ಜಾಗೃತರಾಗ್ತಿದ್ದಾರೆ. ಆದ್ರೂ ಕೂಡ ಬಾಲ್ಯ ವಿವಾಹ ಇಂದು ಕೂಡ ಜೀವಂತವಾಗಿದೆ ಎಂದ್ರೆ ಸಮಾಜದಲ್ಲಿ ಭಯ ಹುಟ್ಟಿಸುವಂತೆ ಮಾಡಿದ. ಹೌದು, ಗಡಿ ತಾಲೂಕಾದ ಪಾವಗಡದಲ್ಲಿ ಇನ್ನು ಬಾಲ್ಯ ವಿವಾಹ ಜಾರಿಯಲ್ಲಿರೋ ಬಗ್ಗೆ ಸರ್ಕಾರದ ಕಡತಗಳಲ್ಲಿಯೇ ಪುರಾವೆಗಳಿದ್ದು ಜನರು ಬೆಚ್ಚಿ ಬೀಳುವಂತಾಗಿದೆ. ಇನ್ನು ಬಾಲ್ಯ ವಿವಾಹ ನಿಷೇಧದ ಬಗ್ಗೆ ಹಲವು ಜಾಗೃತಿ ಕಾರ್ಯಕ್ರಮಗಳು ಮಾಡಿದ್ರು, ಹಲವು ಕಾನೂನುಗಳನ್ನ ಜಾರಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಎಂಬುದು ಸಾಬೀತಾಗಿದೆ. ಬಾಲ್ಯ ವಿವಾಹದ ನಿಷೇಧದ ನಡುವೆಯೂ ಪಾವಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಲ್ಯ ವಿವಾಹಗಳು ಹೆಚ್ಚಾಗಿರುವ ಬಗ್ಗೆ ದಾಖಲೆಗಳಲ್ಲಿ ಉಲ್ಲೇಖವಾಗಿವೆ. ಪಾವಗಡದಲ್ಲಿ 2022ರಲ್ಲಿ 33 ಮಂದಿ ಬಾಲಕಿಯರು ಶಿಶುಗಳಿಗೆ ಜನ್ಮ ನೀಡಿರುವುದು ಕಂಡುಬಂದಿದೆ. ಇದನ್ನ ನಾವು ಕೇಳ್ತಾ ಇಲ್ಲ, ಸರ್ಕಾರಿ ಆಸ್ಪತ್ರೆಯ ದಾಖಲೆಗಳಲ್ಲಿವೆ. ಅಲ್ಲದೆ ಬಾಲಕಿಯರ ಹೆಸರಿನಲ್ಲಿ ತಾಯಿ ಕಾರ್ಡ್ ಕೂಡ ಕೊಟ್ಟಿರೋದು ಬೆಳಕಿಗೆ ಬಂದಿದೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಬಾಲ್ಯ ವಿವಾಹ ಪಿಡುಗು ಸಮಾಜದಲ್ಲಿ ಬೇರೂರಿರೋದು ಸಾಬೀತಾಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಬಾಲ್ಯ ವಿವಾಹ ತಡೆ ಕಾಯ್ದೆ ಕಠಿಣವಾಗಿದ್ರೂ ಕೂಡ ಗಡಿ ತಾಲೂಕಿನಲ್ಲಿ ಬಾಲ್ಯ ವಿವಾಹ ಹೆಚ್ಚಾಗ್ತಾ ಇರೋದಕ್ಕೆ ಅಧಿಕಾರಿಗಳ ವೈಫಲ್ಯ ಕಾರಣವಾಯ್ತಾ ಎಂಬ ಅನುಮಾನ ಮೂಡ್ತಾ ಇದೆ. ಇನ್ನಾದ್ರೂ ಅಧಿಕಾರಿಗಳು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಗಡಿ ತಾಲೂಕು ಪಾವಗಡದಲ್ಲಿ ಬಾಲ್ಯ ವಿವಾಹವನ್ನ ತಡೆಗಟ್ಟಿ ಬಾಲಕಿಯರ ಜೀವನವನ್ನ ಕಾಪಾಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.